ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಯಾವುದು ಮಾರ್ನಿಂಗ್ ವ್ಲಾಗ್ ಏನು ಶೇರ್ ಮಾಡ್ತಾ ಇಲ್ಲ. ನಾನು ಈ ಹಿಂದೆ ಅಂದರೆ ನನ್ನ ಲಡ್ಡು ಏನಿದ್ದಾನಲ್ಲ ಪಾಪು, ಎರಡನೇ ಪಾಪು, ಅವನಿಗೆ ನಾನು ಹ್ಯಾಂಡ್ ಮತ್ತು ಫುಡ್ ಕಾಸ್ಟಿಂಗ್ ಮಾಡಿದ್ದೆ. ಸೊ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹಾಗೆ ಅದನ್ನು ಹೊರಗಡೆ ನಾನು ಬ್ಯಾಂಗ್ಳೂರಲ್ಲೆಲ್ಲ ಮಾಡಿಸ್ಬೇಕು ಅಂತ ಕೇಳಿದಾಗ ಬೆಂಗಳೂರಲ್ಲಿ ಹತ್ತಿರ 12K ಹೇಳಿದ್ರು. ಅಂದರೆ ವಿತ್ ಫ್ರೇಮ್ ಎಲ್ಲ ಮಾಡಿಕೊಡ್ತೀವಿ ಅಂತ. ಅದು ಬರೀ ನಮ್ಮ ಲಡ್ಡುಗಷ್ಟೇ, ಹ್ಯಾಂಡ್ ಮತ್ತು ಫೂಟ್ ಅಷ್ಟೇ, ಬೇರೆ ಯಾವುದೂ ಎಕ್ಸ್ಟ್ರಾ ಇಲ್ಲ. ಮೈಸೂರಲ್ಲಿ ಕೇಳಿದ್ರೆ ಆಲ್ಮೋಸ್ಟು 10K ಹೇಳಿದ್ರು. ನನಗೆ ಅಷ್ಟು ಒಂದು ವರ್ತ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೂ ಓಕೆ, ಟ್ರೈ ಮಾಡೋಣ ಅಂತ ಹೇಳಿ ಕೇಳಿದೆ. ಇಲ್ಲೇ ಹೊರಗಡೆ ಎಲ್ಲ ವಿಚಾರಿಸಿದಾಗ ಕೆಲವೊಂದು ಕಡೆ 8 ಹೇಳಿದ್ರು, ಕೆಲವೊಂದು ಕಡೆ 10, ಅಷ್ಟರಲ್ಲೇ ಮುಗಿಸ್ತೀನಿ ಅಂತ ಹೇಳಿದ್ರು. ಓಕೆ, ನಾನೇ ಒಂದು ಸರಿ ಯಾಕೆ ಟ್ರೈ ಮಾಡಬಾರ್ದು. ನಂಗೆ ಸ್ವಲ್ಪ ಈ ಕ್ರಾಫ್ಟು ಮತ್ತು ಈ ಥರ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಇದೆ. ಹ್ಯಾಂಡ್ ಕ್ರಾಫ್ಟಿಂಗ್ ಆಯಿತು, ಆಮೇಲೆ ಈ ಒಂದು ಫ್ಯಾನ್ಸಿ ಐಟಮ್ ಮಾಡೋದು ಮತ್ತು ಮನೆಗೆ ತೋರಣ ಮಾಡೋದು, ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಅಷ್ಟೆಲ್ಲ ನನಗೆ ಸ್ವಲ್ಪನಾದರೂ ಅದ್ರ ಬಗ್ಗೆ ನಾಲೆಡ್ಜ್ ಇದೆಲ್ಲ, ನಾನೇ ಟ್ರೈ ಮಾಡ್ಬೋದು, ಮಾಡಬಾರ್ದಲ್ಲ ಅಂದ್ಕೊಂಡು ನೋಡೋಣ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಅದನ್ನು ತರಿಸ್ದೆ. ಹ್ಯಾಂಡ್ ಮತ್ತು ಫುಡ್ ಕಾಸ್ಟಿಂಗ್ ಮಾಡೋದನ್ನು ತರಿಸ್ಬಿಟ್ಟು ನಾನು ಟ್ರೈ ಮಾಡಿದೆ. ಅದನ್ನು ತರಿಸಿದ್ದು ಮತ್ತು ಕಾಸ್ಟಿಂಗ್ ಮಾಡಿದ್ದು ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಅದು ಹೇಗೆ ಬಂತು ಅದರದ್ದೆಲ್ಲ ಫುಲ್ ಕಂಟಿನ್ಯೂ ವೀಡಿಯೋನ ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸಾರಿ, ನಾನು ಅಮೆಝಾನಲ್ಲಿ ತರಿಸಿದ್ದು ಅಂತ ಅಂದ್ಕೊಂಡ್ಬಿಟ್ಟೆ, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ. ಸೇಮ್ ಪ್ರೈಸ್ ಆಯಿತು. ಸೊ ನಾನು ಆಲ್ಮೋಸ್ಟ್ ಅಮೆಝಾನಲ್ಲಿ ತರಿಸೋದಲ್ಲ, ನಾನು ಹಾಗಾಗಿ ಹಂಗೆ ಅಂದ್ಕೊಂಡಿದ್ದೆ. ನೋಡಿ, ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ. ಇದು ಈ ರೀತಿ ಪಾರ್ಸಲ್ ಇರುತ್ತೆ. ಒಳಗಡೆ ಒಂದು ಬಾಕ್ಸ್ ಇರುತ್ತೆ, ಒಂದು ಹ್ಯಾಂಡ್ ಮತ್ತು ಲೆಗ್ದು ಒಂದು ಪಿಕ್ನ ಆಚೆ ಹಾಕಿರ್ತಾರೆ. ಅಂದರೆ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಮೋಸ್ಟ್ಲಿ ಒಂದು ಬಾಕ್ಸಲ್ಲಿ ಒಂದೊಂದು ಅಷ್ಟೇ ಆಗುತ್ತೆ ಅನ್ನೋ ಅಂತ. ನಾನು ಡಿಸ್ಕ್ರಿಪ್ಷನ್ ನೀಟಾಗಿ ಚೆಕ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮತ್ತೊಂದು ತರಿಸ್ಬೇಕಾಗುತ್ತಾ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಅದರಲ್ಲಿ ಕರೆಕ್ಟಾಗಿ 2 ಫೂಟ್ ಮತ್ತು 2 ಲೆಗ್ಗೆ ಕರೆಕ್ಟಾಗಿತ್ತು. ನಾನು ಓಕೆ, ಪರವಾಗಿಲ್ಲ ಬಿಡು, ಇದರಲ್ಲಿದೆ ಅಂದ್ಬಿಟ್ಟು ಮತ್ತು ಹಾಗೆ ಒಂದು ಎಕ್ಸ್ಟ್ರಾ ಕೂಡ ಕೊಟ್ಟಿರ್ತಾರೆ. ಒಟ್ಟು ಒಂದು 5 ಪ್ಯಾಕೆಟ್ಸ್ ಇರುತ್ತೆ. ಒಂದು ಎಕ್ಸ್ಟ್ರಾ ಏನಾದರೂ ಮಗು ಶೇಕ್ ಮಾಡಿದ್ರೆ ಕಾಲು ಏನಾದರೂ ಸ್ಟಾರ್ಟಿಂಗ್ ಒಂದು ಯಾವುದಾದ್ರೂ ಹಾಳಾದರೆ ಮತ್ತೊಂದು ಮಾಡ್ಕೋಬೋದು ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಹ್ಯಾಂಡ್ ಒಂದು ಪಿಕ್ ಹಾಕಿರ್ತಾರೆ, ಲೆಗ್ ಪಿಕ್ ಹಾಕಿರ್ತಾರೆ. ಯಾಕಂದರೆ ಹ್ಯಾಂಡ್ಗಿಂತ ಲೆಗ್ಗೆ ಸ್ವಲ್ಪ ಜಾಸ್ತಿ ಮೋಲ್ಡಿಂಗ್ ಪೌಡರು ಹಾಗೆ ಅದು ಎಲ್ಲ ಪೌಡರ್ ಎಲ್ಲ ತುಂಬ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಹೇಗೆ ಮಾಡೋದು ಅನ್ನೋದು ಕೂಡ ಕೊಟ್ಟಿದ್ದರು. ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಸ್ಟಿಕ್ ಕೊಟ್ಟಿದ್ದಾರೆ. ಹಾಗೆ ಪೇಂಟ್ ಮಾಡೋದಕ್ಕೆ ಚಿಕ್ಕದೊಂದು ಗೋಲ್ಡನ್ ಕಲರ್ ಪೇಂಟ್ ಮಾಡೋಕ್ಕೆ ಪೇಂಟ್ ಬಾಕ್ಸ್ ಕೊಟ್ಟಿದ್ದರು. ಹಾಗೆ ಅದಕ್ಕೆ ಒಂದು ಬ್ರಷ್ ಕೂಡ ಕೊಟ್ಟಿದ್ದರು. ಓಕೆ, ಚೆನ್ನಾಗಿದೆ. ಇದು ಕೂಡ ಎಕ್ಸ್ಟ್ರಾ ಸೀನು ಬಬಲ್ ಬಂದಿರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ಕ್ರಬ್ ಕೊಟ್ಟಿದ್ದಾರೆ. ಅದು ಫುಲ್ ಒಂದಕ್ಕೆ ಒಂದೇ ಅನಿಸುತ್ತೆ. ಪೂರ್ತಿ ಖಾಲಿನಾ? ಒಂದು ಗ್ಲಾಸ್ ಅಷ್ಟೇ ಇರೋದು ಅನ್ಸುತ್ತೆ. ಕರೆಕ್ಟ್ ಅಲ್ಲೇನೋ? ಸಾಕು, ತುಂಬುತ್ತೆ. ಹಾಕು. ಒಂದು ಗ್ಲಾಸ್ ಮಿಕ್ಕಿದ ಹಾಕ್ಬಿಡಿದ್ವಿ. ಸಾಕು ಸಾಕು, ಇನ್ನು ಸ್ವಲ್ಪ ಹಾಕ್ತೀನಿ. ಈಗ ಗೊತ್ತಾಯ್ತು. ಈಗ ಅದಕ್ಕೆ ಕರೆಕ್ಟಾಗಿ ನಮ್ಗೆ ಮೆಜರ್ಮೆಂಟ್ ಅದಕ್ಕೆ 2 ಹಾಕ್ಬೇಕು ಅನ್ಸುತ್ತೆ. ಇನ್ನೂ ಆಯ್ತು, ಹಾಕು ಫುಲ್. ಅದು ನೀಟಾಗಿ ಹಾಕ್ರಿ, ಅದನ್ನು ವೇಸ್ಟ್ ಮಾಡಬೇಡಿ. ನೀಟಾಗಿ ಹಾಕು. ಹಾಗೆ ನಾನು ಇವಾಗ 2 ಪ್ಯಾಕೆಟ್ ಪೌಡರ್ ಕೊಟ್ಟಿರ್ತಾರೆ. ಒಂದು ಲೆಗ್ ಮಾಡೋದಕ್ಕೆ ಫಸ್ಟು ಈ ರೀತಿ ಒಂದು ಮೋಲ್ಡಿಂಗ್ ಪೌಡರ್ ಇರುತ್ತೆ. ಅದು ಒಂದು ಗ್ಲಾಸ್ಗೆ ಅದು ಏನು ಬರುತ್ತಲ್ಲ ಪೌಡರ್, ನಾನು ತೊಗೊಂಡಿರೋದ್ರಲ್ಲಿ 1 ಗ್ಲಾಸ್ ಫುಲ್ ಬಂದಿದೆ. ಸೊ ನಾವು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ. ಬಟ್ ಏನಂದರೆ ಅದನ್ನು ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಬಿಡೋ ಹಾಗಿಲ್ಲ, ತುಂಬ ಸ್ಪೀಡಾಗಿ ಮಾಡಬೇಕು. ಯಾಕಂದರೆ ಬೇಗ ಗಟ್ಟಿಯಾಗಿ ಹೋಗುತ್ತೆ, ಟೈಮ್ ತೊಗೊಳ್ಳೋ ಆಗೋದೇ ಇಲ್ಲ. ಅದು ಒಂದು 20 to 25 ಸೆಕೆಂಡ್ಸ್ ಒಳಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬೇಬಿ ಕಾಲನ್ನ ಇಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಅದು ಫುಲ್ಲು ಮೊದಲೇ ಒಂಥರ ಯಾವ ರೀತಿ ಆಗುತ್ತೆ ಗೊತ್ತಾ, ಸ್ಪಾಂಜಿ ಥರ ಒಂಥರ ಹಲ್ವಾ ಥರ ಆಗಿ ಹೋಗಿಬಿಡುತ್ತೆ ಅದು. ಸೊ ಹಾಗಾಗಿ ಬೇಗನೆ ಮಾಡಬೇಕು. ನೋಡಿ, ಇವಾಗ ಒಂದಕ್ಕೆ 2 ಗ್ಲಾಸ್ ಅಷ್ಟು ನಾವು ನೀರು ಹಾಕ್ಕೊಂಡಿದ್ವಿ.
ನೀರು ಹಾಕ್ಕೊಂಡು ಬೇಗ ಬೇಗ ಕಲಿಸ್ಕೋಬೇಕು. ಒಂದು ದೋಸೆ ಒಂದು ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಜಾಸ್ತಿ ತೆಳ್ಳಗಿರಬೇಕು. ನಾವು ಕಾಲ್ಗೆ ಆದರೆ ಅದು ಕರೆಕ್ಟಾಗಿ ಬೇಬಿ ಕಾಲು ಕೂರೋಷ್ಟು ಬಾಕ್ಸ್ ಮತ್ತು ತುಂಬ ದೊಡ್ಡ ತೊಗೊಂಡ್ರು ಇದು ಕರೆಕ್ಟ್ ಆಗೋಲ್ಲ. ನಮಗೆ ಮೌಲ್ಡಿಂಗ್ ಪೌಡರ್ ಎಲ್ಲ ಸಾಲ್ಟೇಜ್ ಬರುತ್ತೆ. ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕಾಗುತ್ತೆ. ನೋಡಿ ಈ ಬಾಕ್ಸ್ನ ನಾನು ತೊಗೊಂಡಿದ್ದೀನಿ. ತುಂಬ ಸ್ಪೀಡಾಗಿ ಬೇಗ ಆಗಿ ಮಗು ಕಾಲು ಹಿಡಿಸ್ಬೇಕು. ಎಷ್ಟು ತಲೆ ಹಿಡಿಸ್ತಾನೆ ಅಂದರೆ ಅಟ್ಲೀಸ್ಟ್ ಇದನ್ನು ನೀವು 3 ಮಂತ್ಸ್ ಒಳಗೆ ಮಾಡ್ಕೊಬಿಟ್ರೆ ಒಳ್ಳೆಯದು. ನಾವು ಮಾಡಿದಾಗ ಆಲ್ಮೋಸ್ಟ್ ಅವನಿಗೆ 5 ಮಂತ್ಸ್ ಆಗಿತ್ತು ಅನಿಸುತ್ತೆ. ನೋಡಿ ಎಷ್ಟು ಆಟ ಆಡಿಸ್ಬಿಟ್ಟ ಅಂದರೆ ಒಂದೊಂದು ಪಕ್ಕ ಹಾಳಾಗೇ ಆಗುತ್ತೆ. ಆ ಥರನೇ ನಾವು ಮನೇಲಿ ಮಾಡಿದಾಗ ಮಕ್ಕಳು ಮಲ್ಕೊಂಡಾಗೇ ಆಲ್ಮೋಸ್ಟ್ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಅಂತಾರೆ. ಬಟ್ ಇವನು ಸ್ವಲ್ಪ ಸೌಂಡಾದರೆ ಎದ್ಬಿಡ್ತಾನೆ. ಆ ಥರ ಮಕ್ಕಳಿಗಿದ್ರೆ ಮಲಗಿದಾಗ ಮಾಡಿದ್ರೆ ಇನ್ನೂ ತುಂಬ ಕಷ್ಟ ಆಗಿಬಿಡುತ್ತೆ. ಹೇಗೋ ಕಷ್ಟ, ಕೈ ಕೂಡ ಊರ್ತಾ ಇರ್ತೀವಿ ನಾವು. ಅವನಿಗೆ ಪೇಯ್ನ್ ಆಗೋದ್ರಿಂದ ಅವ್ನ ಕಾಲೆಲ್ಲ ಅಲ್ಲಾಡಿಸ್ತಾ ಇದ್ದ. ಆದರೂ ಓಕೆ, ಏನಾಗಲ್ಲ, ಟ್ರೈ ಮಾಡೋಣ, ಚೆನ್ನಾಗಿ ಬರ್ಬೋದು ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಅಷ್ಟೇ ಕ್ಲಿಪ್ಪಿಂಗ್ಸ್ ಇದ್ದಿದ್ದು ನನ್ನ ಹತ್ರ. ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ನೆನಪಿಗಿರುತ್ತೆ ಅಂದ್ಬಿಟ್ಟು ಮಾಡಿದ್ದೆ. ತುಂಬ ತಲೆ ನೋವಾಗುತ್ತೆ, ಅದಷ್ಟು ಈಸಿಯಾಗಿ ಮಾಡೋದಲ್ಲ. ನನಗನ್ಸೋ ಮಟ್ಟಿಗೆ 3 ತಿಂಗಳು ಒಳಗಡೆ ಮಕ್ಕಳು ಸೈಲೆಂಟಾಗಿರ್ತಾರೆ. ಸೊ ಅವಾಗ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ನಾವು ಮಾಡಿದಾಗ ಆಲ್ರೆಡಿ ತುಂಬ ಕೈ ಕಾಲು ಆಡಿಸ್ತಾ ಇದ್ದ. ಆಲ್ಮೋಸ್ಟು ವೇಸ್ಟ್ ಆಗೋಯಿತು. ಹೇಳಿದ್ನಲ್ಲ, ಒಂದು ವೇಸ್ಟ್ ಆಗೇ ಆಗುತ್ತೆ. ಸೊ ಏನೋ ಆದರೂ ಫೈನಲಿ ಒಂದು ಕ್ಲಿಯರಾಗಿ ಮಾಡ್ತೀವ ಏನು ಅಂತ ನೋಡ್ಬಿಟ್ಟು ಫುಲ್ ಎಲ್ಲ ಅದಕ್ಕೆ ಅಂತಲೇ ವೀಡಿಯೋಗಳು ಮಾಡಿದ್ದಾರೆ. ನೀವು ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಅದರ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತರಿಸ್ಕೊಳ್ಳಿ. ನೀವೇ ಟ್ರೈ ಮಾಡಿ. ಯಾಕಂದರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. 8K 10K ಈಗ ಇನ್ನೂ ಜಾಸ್ತಿ ಆಗಿರುತ್ತೆ. ಈಗ ಅದೊಂದು ಟ್ರೆಂಡು ಸ್ಟಾರ್ಟ್ ಆಗಿಬಿಟ್ಟಿದಲ್ವ. ಸೊ ಎಲ್ಲ ಜಾಸ್ತಿ ಹೇಳ್ತಾಯಿದ್ರು. ಸೊ ಮನೇಲೇ ನಾವೇ ಟ್ರೈ ಮಾಡಿಕೊಂಡ್ರೆ ಕಡಿಮೆ ದುಡ್ಡಲ್ಲಿ ನಮ್ಮ ಮೆಮೊರಿ ಉಳಿಯುತ್ತೆ, ಮಾಡಬೇಕು ಅನ್ನೋ ಆಸೆನೂ ತೀರ್ಕೊಳ್ಳುತ್ತೆ ಅಂಥೇಳಿ. ಸೊ ನಾನು ಆಲ್ರೆಡಿ ಫೈನಲಿ ಆಗಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಅಮೆಝಾನಲ್ಲೇ ಫ್ರೇಮ್ ಕೂಡ ತರಿಸಿದ್ದೆ, ನಿಮಗೆ ಫ್ರೇಮ್ ಕೂಡ ತೋರಿಸ್ತೀನಿ. ಹಾಗೆ ಎಷ್ಟು ದುಡ್ಡಾಯಿತು ನನಗೆ, ಇಷ್ಟೆಲ್ಲ ಖರ್ಚಾಯಿತು, ಫ್ರೇಮು ಎಲ್ಲ ಸೇರಿ ಎಲ್ಲನೂ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೈನಲಿ ಈ ರೀತಿ ನಾನು ರೆಡಿ ಮಾಡಿದೆ. ಓಕೆ ಅಲ್ವಾ? ಫಸ್ಟು ಏನೋ ಒಂದು ವೇಸ್ಟ್ ಮಾಡಿದೆ, ನಾನು ಏನೋ ಟ್ರೈ ಮಾಡಿದೆ, ಈ ರೀತಿ ಬಂದಿದೆ. ಖುಷಿ ಆಯಿತು ನನಗೆ. ಇದೆಲ್ಲ ಫ್ಲವರ್ ಎಲ್ಲ ನಾನೇ ಡಿಸೈನ್ ಮಾಡಿದ್ದು. ಈ ರೀತಿ ಬಂತು. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ, ಓಪನ್ ಮಾಡ್ಬೋದು. ಈ ಫ್ರೇಮ್ ಕೂಡ ನಾನು ಅಮೆಝಾನಲ್ಲೇ ತರಿಸಿ ಮನೆಯಲ್ಲೇ ಇದನ್ನೆಲ್ಲ ನಾನು ಜಾಯಿನ್ ಮಾಡಿದ್ದು. ಅದನ್ನು ಕೂಡ ನಿಮಗೆ ಹೇಗೆ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ಈಗ ನಾನು ತೋರಿಸ್ತಾ ಇರೋದು ಇದು ಲಡ್ಡುದು ಹ್ಯಾಂಡ್ಸು, ಹಾಗೆ ಮತ್ತು ಲೆಗ್ಸು, ಆಮೇಲೆ ಭುವಿಷ್ದು ಕೂಡ ಹ್ಯಾಂಡ್ ಮಾಡಿದ್ದೀನಿ. ಅಂದರೆ ಅದೇ ಥರದೇ ಬಾಕ್ಸ್ನ ಇನ್ನೊಂದು ತರಿಸ್ಬಿಟ್ಟು ಸ್ವಲ್ಪ ಅವನಿಗೆ ಕೈಗೆ ಜಾಸ್ತಿ ಬೇಕಾಗುತ್ತಲ್ವ. ಸೊ ಹ್ಯಾಂಡು ಲೆಗ್ಗು ಎರಡೂ ಸೇರಿಸಿ ಒಂದಕ್ಕೆ ಪೌಡರ್ ಹಾಕ್ಬಿಟ್ಟು ಈ ರೀತಿ ಮಾಡಿದೆ ನಾನು. ಆಲ್ಮೋಸ್ಟ್ ನನಗೆ ಅದು 800 ಸಮಥಿಂಗ್, ನನಗೆ ಗೊತ್ತಿಲ್ಲ, ಮರ್ತು ಹೋಗಿದ್ದೀನಿ. ಬಟ್ ನಾನು ಅದನ್ನು ಲಿಂಕ್ನ ಶೇರ್ ಮಾಡ್ತೀನಿ ನೋಡಿ. ಈ ಥರ ನಾನು ಲಿಂಕಲ್ಲಿ ಏನು ಶೇರ್ ಮಾಡ್ತೀನಿ ಆ ಥರ 2 ಬಾಕ್ಸ್ನ ತರಿಸಿ ನಾನು ಇಷ್ಟನ್ನು ಮಾಡಿದ್ದು. ಫ್ರೇಮು ಅದರ ಲಿಂಕು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಫಸ್ಟಿಗೆ ಅಂದ್ಕೊಂಡೆ ನನ್ನ ಫ್ರೇಮ್ಗೆಲ್ಲ ಆಗತ್ತಾ ಅಂತ ಹೇಳಿ. ಓಕೆ, ನನಗೆ ಲಡ್ಡುದು ಆಯಿತು, ಹಾಗೆ ಭುವಿಷ್ದು ಕೂಡ ಹ್ಯಾಂಡ್ಸ್ ಆಯಿತು. ಈ ರೀತಿ ಒಂದು ಕಾನ್ಸೆಪ್ಟ್ ಅಂದರೆ ಇವನು ಈ ಥರ ಮಗುನ ಕೇರ್ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದೆ. ಓಪನ್ ಮಾಡಿ ತೋರಿಸ್ತೀನಿ ನಾನು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇತ್ತು ಅದು. ಈ ಒಂದು ಫ್ಲವರ್ ಏನಿತ್ತು ನಮ್ಮ ಮನೇಲಿ ನಾನು ಬೇಬಿ ಇದು ಶವರ್ ಮಾಡಿದ್ವಲ್ಲ, ಆಗ ಒಂದೆರಡು ಡಿಸೈನ್ಗೆ ಅಂತ ಇಟ್ಟಿದ್ದಿದ್ರು. ಅಂದರೆ ಈ ಥರ ನಾವು ಕ್ರೋಗಲ್ ಹಾಕೋತೀವಲ್ಲ ಆ ಥರದ್ದಿದ್ದು ಇದರಲ್ಲಿ ಇದ್ದಿದ್ದು. ನಾನಿನ್ನೇ ನಮ್ಗೆ ವೇಸ್ಟ್ ಅಲ್ವಾ, ಸೊ ಇದಕ್ಕೊಂದು ಡಿಸೈನ್ ಆಗಿರುತ್ತೆ ಅಂದ್ಬಿಟ್ಟು ಮಾಡಿದೆ. ಸೊ ಇದು ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಪ್ರದ್ಯುಮ್ನ ಅಂತ, ಮತ್ತು ಅವನದು ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ. ಇಲ್ಲಿ ಭುವೀಶ್ ಅಂತ ಹೇಳಿ ಅವನದು ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ. ಅವನು ಸ್ವಲ್ಪ ಏನು ಮಾಡ್ದೆ ನೋಡಿ, ಹ್ಯಾಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಹ್ಯಾಂಡ್ಸ್ಗೆ ಏನೂ ತೊಂದರೆ ಇರಲಿಲ್ಲ. ಅವ್ನ ಫೇವ್ರೆಟ್ ಸಾಂಗ್ ಹಾಕ್ಬಿಟ್ಟು ಮಾಡಿಬಿಟ್ಟೆ. 2 ಹ್ಯಾಂಡ್ಸು ತುಂಬ ಚೆನ್ನಾಗಿ ಬಂತು. ಬಟ್ ಒಂದು ಲೆಗ್ ಓಕೆ, ಇನ್ನೊಂದು ಲೆಗ್ ಸ್ವಲ್ಪ ತುಂಬ ಶೇಕ್ ಮಾಡಿಬಿಟ್ಟ. ಆಮೇಲೆ ನಾನೇ ಇದನ್ನು ಪ್ಯಾಚಪ್ ಮಾಡಿ ಸರಿ ಮಾಡಿ ಈ ರೀತಿ ಒಂದು ಪೇಂಟ್ ಮಾಡಿ ಇಷ್ಟು ಒಂದು ಫ್ರೇಮ್ನ ರೆಡಿ ಮಾಡಿರೋದು ನಾನು. ಇದು ನಮ್ಮ ಭುವಿಷ್ದು ಹ್ಯಾಂಡ್ಸು. ಆ ಟೈಮಲ್ಲಿ ಈ ರೀತಿ ಫ್ರೇಮ್ ಇರುತ್ತೆ. ಸೊ ನಾವೇ ಫ್ರೇಮ್ ಕೂಡ ತರಿಸಿ ಮನೇಲೆ ಹಾಕೋಬೋದು. ಇವೆಲ್ಲ ಒಂದು ಮೆಮೊರಬಲ್ ಆಗಿರುತ್ತೆ, ಮಕ್ಕಳದ್ದು ಲೈಫ್ ಲಾಂಗ್ ಇರುತ್ತೆ. ಇವೆಲ್ಲ ಏನೂ ವೇಸ್ಟ್ ಆಗೋಲ್ಲ, ನಮ್ಮ ಫ್ರೇಮೆಲ್ಲ ಹಾಕಿಟ್ಟಿರೋದ್ರಿಂದ.
ಏನೂ ಆಗಲ್ಲ. ನಾನು ಇದರ ಪ್ರೈಸು ಹಾಗೆ ಎಲ್ಲನೂ ಕೂಡ ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ಚೆಕ್ ಮಾಡಿದ ಪ್ರಕಾರ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಏನು ಅಂತ ಡಿಫ್ರೆನ್ಸ್ ಇಲ್ಲ. ಕ್ಯಾಸ್ಟಿಂಗ್ ಮಾಡೋದು ಪೌಡರದು, ಮೋಲ್ಡಿಂಗ್ ಪೌಡರ್ ಎಲ್ಲ ಅದು ಫುಲ್ ಆಫ್ ಒಂದು ಸೆಟ್ ಬರುತ್ತೆ. ಅದ್ರ ಪಿಕ್ನ ನಾನು ಇಲ್ಲಿ ಹಾಕ್ತೀನಿ, ಒಂದು ಸರಿ ಚೆಕ್ ಮಾಡಿ. ಅದರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ತೊಗೊಂಡಾಗ 805 ಇತ್ತು, 805 ರೂಪಾಯಿ ಏನೋ ಇತ್ತು ಒಂದು ಕ್ಯಾಸ್ಟಿಂಗ್ ಸೆಟ್ಗೆ, ಕಿಟ್ಗೆ. ಅದರಲ್ಲಿ ಎಲ್ಲ ಇರುತ್ತೆ. ನಾನು ಎಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದಷ್ಟು ಇರುತ್ತೆ ಕಿಟ್ಟಲ್ಲಿ. ಅದೇ ಥರನೇ ನಾನು 2 ಬಾಕ್ಸ್ ತರಿಸಿದ್ದು. ಒಂದು ಭುವೀಶ್ಗೆ 1 ಹ್ಯಾಂಡ್ಗಷ್ಟೇ, ಅಂದರೆ 2 ಹ್ಯಾಂಡ್ ಅಷ್ಟೇ. ಅದೆರಡು ಪೌಡರ್ ಹಾಕ್ಬಿಟ್ಟು 2 ಹ್ಯಾಂಡ್ ಮಾಡಿದ್ದು. ಇವನಿಗೆ ಕರೆಕ್ಟಾಗಿ ಒಂದು ಲೆಗ್ ಆಯಿತು. ಅಂದರೆ 800 + 800 1600 ಆಯಿತು. ಇವಾಗ ಏನು ಅಂದರೆ ನಾನು ತೊಗೊಂಡಿದ್ದು ಮೋಸ್ಟ್ಲಿ 4 ಮಂತ್ಸ್ ಬ್ಯಾಕ್ ಅಂತ ಅನಿಸುತ್ತೆ. 4 ಮಂತ್ಸ್ ಬ್ಯಾಕಲ್ಲಿ ನಾನು ಫ್ರೇಮ್ ತೊಗೊಂಡಾಗ ಫ್ರೇಮ್ ಪ್ರೈಸ್ ಬಂದು 1600 1800. ಒಟ್ಟು ನನಗೆ ಟೋಟಲ್ ಅಮೌಂಟು ಇಷ್ಟನ್ನು ಮಾಡಿ ಫ್ರೇಮ್ ಮಾಡಿ ಇಷ್ಟೆಲ್ಲ ರೆಡಿ ಆಗೋದಕ್ಕೆ, ವಿತ್ ಫ್ರೇಮ್ ಎಲ್ಲ ರೆಡಿ ಆಗೋದಕ್ಕೆ ನನಗೆ ಪ್ರೈಸ್ ಬಂದಿದ್ದು 3.5 3,500 ರೂಪಾಯಿ ಮಾತ್ರ ಬಿದ್ದಿದ್ದು. ಬಟ್ ಇವತ್ತು ಏನಿದೆ ಅಂದರೆ ಜಸ್ಟ್ ಒಂದು ಫ್ರೇಮ್ಗೆ ಅಷ್ಟು ಪ್ರೈಸ್ ಅಮೆಝಾನಲ್ಲಿ ತೋರಿಸ್ತಾ ಇದೆ. ನಾನು ತೊಗೊಂಡಾಗ ಮೋಸ್ಟ್ಲಿ ಅದು 1800 ಇತ್ತು ಕರೆಕ್ಟು. ಇದರಲ್ಲಿ ಕಲರ್ಸ್ ಇದೆ, ಬ್ಲ್ಯಾಕ್ ಮತ್ತು ವೈಟ್ ಹಾಗೆ ಗ್ರೀನು ಇರುತ್ತೆ. ನಮಗೆ ಬ್ಲ್ಯಾಕ್ ಕಲರು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ವೈಟ್ ಕಲರ್ ತರಿಸ್ದೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಇವಾಗ ನೀವು ಇದನ್ನು ಮಾಡ್ತೀನಿ ಅಂತ ಅಂದರೆ ನನ್ನ ಪ್ರಕಾರ 1600 + 3300 ಆಗುತ್ತೆ. ಇವಾಗ ನೀವು ಮಾಡ್ತೀರಾ ಇದನ್ನು ಅಂತ ಹೇಳಿದ್ರೆ, ಅಂದರೆ ವಿತ್ ನೀವು ಬರೀ ಬೇಬಿದಷ್ಟೇ ಮಾಡ್ತೀರಾ ಅಂದರೆ ಅಷ್ಟೊಂದು ಆಗಲ್ಲ. ಈಗ ಇನ್ನೊಂದು ಬೇಬಿ ಇರುತ್ತಲ್ಲ ಅಂಥವ್ರಿಗೆ ಹ್ಯಾಂಡ್ಸನ್ನು ಮಾಡಿಸ್ತೀನಿ ಅಂತಂದರೆ ನನಗೆ ಇಷ್ಟಕ್ಕೆ ಈಗ ಖರ್ಚು ಮಾಡಿದ್ರೆ 4900 ಆಗುತ್ತೆ. ಬಟ್ ನಾನು ಮಾಡಿದ್ದು 4 ಮಂತ್ಸ್ ಬ್ಯಾಕ್ ಅಲ್ವಾ, 4-5 ಮಂತ್ಸ್ ಬ್ಯಾಕ್ ಮಾಡಿದ್ದು. ಸೊ ನನಗೆ ಆಗ ಪ್ರೈಸ್ ಆಗಿರೋದು 3.5 ಆಗಿತ್ತು. ನೀವು ಬರೀ ಬೇಬಿ ಹ್ಯಾಂಡ್ಸ್ ಅಷ್ಟೇ, ಲೆಗ್ ಮತ್ತು ಹ್ಯಾಂಡ್ ಅಷ್ಟೇ ಮಾಡ್ತೀರಾ ಅಂತಂದರೆ ನಿಮಗೆ 4K ಒಳಗೆ ವಿತ್ ಫ್ರೇಮ್ ಬರುತ್ತೆ. ನೀವೇ ಮನೇಲಿ ಮಾಡ್ಬೋದು. ನಾನು ವಿನಯ್ ಅಷ್ಟೇ ಇರೋದು. ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಇನ್ನೂ ಹೆಲ್ಪ್ ಆಗುತ್ತೆ. ನನಗೆ ಈ ಥರ ಎಲ್ಲ ಮಾಡೋದು, ಮೆಮೊರೇಬಲಾಗಿ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಲೈಫ್ ಲಾಂಗ್ ಇರುತ್ತೆ ನನ್ನ ಮಗನಿಗೆ ನಾನು ಕೊಡೋದಕ್ಕೆ, ಇಬ್ರಿಗೂ ಚೆನ್ನಾಗಿದೆ. ಇದಕ್ಕೆ ನಾವು ಏನಾದರೂ ಡೆಕೋರೇಟಿವ್ ಆಗಿ ಇಟ್ಕೋಬೋದು. ನನಗೆ ಜಸ್ಟ್ ಒಂದು ಫ್ಲವರ್ ಇಟ್ಕೊಂಡಿದ್ದೀನಿ. ನೋಡೋದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಬಿದು ದಯವಿಟ್ಟು ಎಲ್ಲರೂ ಒಂದು ಮೆಮೊರೇಬಲ್ ಆಗಿರುತ್ತೆ. ಇವತ್ತು ದುಡ್ಡು ಬರುತ್ತೆ, ನಾಳೆ ಹೋಗುತ್ತೆ. ಸೊ ಒಂದು ಇಟ್ಕೊಂಡ್ರೆ ಅದು ಯಾವಾಗಲೂ ನಮ್ಮ ಲೈಫ್ ಲಾಂಗ್, ನಮ್ಮ ಮಕ್ಕಳು ದೊಡ್ಡವರಾಗೋವರೆಗೂ ಈ ಥರ ಒಂದು ಫ್ರೇಮ್ ಹಾಕಿಟ್ಬಿಟ್ರೆ ಏನೂ ಆಗಲ್ಲ. ಹೋದರೆ ಸ್ವಲ್ಪ ಪೇಂಟ್ ಹೋಗುತ್ತೆ ಅಷ್ಟೇ. ಬಟ್ ಅವ್ರ ಫುಟ್ಟು ಮತ್ತು ಅವ್ರ ಹ್ಯಾಂಡ್ನ ಅವ್ರಿಗೆ ನೋಡೋಕ್ಕೆ ತುಂಬ ಮೆಮೊರೇಬಲ್ ಅನಿಸುತ್ತೆ ಅವ್ರ ಮುಂದೆ. ನೋಡಿ, ಈಗೆಲ್ಲ ಹಾಸ್ಪಿಟಲಲ್ಲಿ ಕೂಡ ಅದು ಪ್ರಿಂಟ್ ಕೊಡ್ತಾರೆ. ಅಂದರೆ ಇಂಕ್ ಪ್ಯಾಡ್ ಇರುತ್ತಲ್ಲ ಅದರಲ್ಲಿ ಪ್ರಿಂಟ್ ಕೊಡ್ತಾರೆ. ಈಗ ಮೊನ್ನೆ ನನ್ನ ತಮ್ಮನ ಡೆಲಿವರಿ ಆಯಿತು ಅಂತ ಹೇಳಿದ್ನಲ್ಲ, ಅವರು ಕೂಡ ಇಂಕ್ ಪ್ಯಾಡಲ್ಲಿ ಪ್ರಿಂಟ್, ಕಾಲ್ದು ಫುಡ್ದು ಎಲ್ಲ ಪ್ರಿಂಟ್ ಹಾಕಿ ಒಂದು ಡೇಟ್ ಆಫ್ ಬರ್ತು, ಪಪ್ಪ ಮಮ್ಮಿ ಎಲ್ಲ ಒಟ್ಟು ಡೀಟೇಲಾಗಿ ಅವರು ಒಂದು ಫ್ರೇಮ್ ಕೊಟ್ಟಿದ್ರು. ಇದು ಫುಟ್ ಮತ್ತು ಲೆಗ್ಗು ಒರಿಜಿನಲ್ ಆಗಿ ನಮ್ಮ ಜೊತೆಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡೋದ್ರಿಂದ ಏನೂ ಆಗಲ್ಲ ಅಲ್ವಾ. ಸೊ ಒಂದ್ಸರಿ ಟ್ರೈ ಮಾಡಿ. ಅಂದರೆ ತುಂಬ ಪೇಷನ್ಸಿಂದ ಮಾಡಬೇಕು. ಮಕ್ಕಳು ಹೇಗಿರ್ತಾರೆ, ಅವ್ರ ಮೂಡ್ ಹೇಗಿರುತ್ತೆ, ಅವ್ರು ಏನಾದರೂ ನೋಡ್ತಾರೆ, TV ನೋಡಬೇಕಾದ್ರೆ ಅದು ಇಂಟ್ರೆಸ್ಟಿಂದ ನೋಡ್ತಾರೆ ಅಂತಂದಾಗ ಅದನ್ನು ಹಾಕ್ಬಿಟ್ಟು ಮಾಡಿ. ನಾನು ಆಲ್ಮೋಸ್ಟ್ 2 ಹ್ಯಾಂಡ್ಸ್ ಮಾಡಿದ್ನಲ್ಲ, ಅವ್ನ ಫೇವ್ರೆಟ್ ಸಾಂಗ್ನ ನಾನು TV ಹಾಕ್ಬಿಟ್ಟು ಅವನು ಹ್ಯಾಂಡ್ಸ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಹ್ಯಾಂಡ್ಸು. ಲೆಗ್ಸೇ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು, ಒಂದಂತೂ ಫುಲ್ ಹಾಳಾಗಿ ಹೋಯಿತು. ಒಂದು ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ಇನ್ನೊಂದು ಲೆಗ್ ಸ್ವಲ್ಪ ಕಾಲು ಸ್ಕ್ರ್ಯಾಚ್ ಮಾಡ್ದೆ. ಓಕೆ, ಆ ಥರ ಒಂದು ಸಣ್ಣ ಪುಟ್ಟ ಆದರೆ ನಾವೇ ಅದನ್ನು ಮತ್ತು ಇನ್ನೊಂದು ಎಕ್ಸ್ಟ್ರಾ ಪೌಡರ್ನ ಮಿಕ್ಸ್ ಮಾಡಿ ಹೋಲ್ನೆಲ್ಲ ನಾವು ಫಿಲ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ನಾನು ನಮ್ಮ TV ಕ್ಯಾಬಿನೆಟಲ್ಲಿ ಈ ರೀತಿ ಇಟ್ಟಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ರಿಗೆ ಅದು ಏನಂತ ಗೊತ್ತಿರುತ್ತಲ್ಲ, ಅವರು ಚೆನ್ನಾಗಿದೆ ಎಷ್ಟಾಯಿತು ಅಂತ ಕೇಳ್ತಾರೆ. ಬಟ್ ನಾನೇ ಮನೇಲಿ ಮಾಡಿದ್ದೀನಿ ಅನ್ನೋದು ಒಂದು ಪ್ರೌಡ್ ಇರುತ್ತಲ್ವ. ಸೊ ಹಾಗಾಗಿ ನನಗೆ ಈ ಥರ ಎಲ್ಲ ಮನೇಲಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಮಾಡಿದ್ರಲ್ಲಿ ತುಂಬ ಖುಷಿ ಇರುತ್ತೆ. ಸೊ ಹಾಗಾಗಿ ಇಂಥವೆಲ್ಲ ನಾನೇ ಟ್ರೈ ಮಾಡಬೇಕು ಅಂತ ಆಸೆ ಆಗ್ತಿರುತ್ತೆ. ನಾನೇ ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಏನಕ್ಕೆ ಹಾಳು ಮಾಡಿಬಿಡ್ತೀಯ ಅಂತೆಲ್ಲ ಏನೂ ಹೇಳಲ್ಲ. ನಿನ್ಗೇನು ಖುಷಿ ಇದೆ, ಓಕೆ ನಿಂಗೆ ಇಷ್ಟ ಆಗುತ್ತಾ, ನೀನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವರೇ ಒಪ್ಪಿಸ್ಬಿಟ್ರೆ ಒಂದೇ ಸಾರಿ ಒಪ್ಕೊಂಡ್ಬಿಡ್ತಾರೆ. ಪಾಪ ಏನಕ್ಕೂ ನನಗೆ ಇದು ಪ್ರಾಬ್ಲಮ್ ಆಗಲ್ಲ.
ಹಾಳು ಮಾಡಿದರೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಎಷ್ಟೋ ಜನ ರೆಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಏನೂ ಇಲ್ಲ ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.